ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ. ಈ ಆಫರ್ ಜೂನ್ 4ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ, ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್,
ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ನಾಯಿ ಎಂದಿದ್ದಕ್ಕೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರನ್ನ ಚಿತ್ತಾಪುರದ ಐಬಿಯಲ್ಲಿ ದಿಗ್ಬಂಧನ ಹಾಕಿ ಹಲ್ಲೆಗೆ ಯತ್ನಿಸಿದ್ದು ಅತ್ಯಂತ ಖಂಡನೀಯವಾಗಿದೆ. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಸರ್ವಾಧಿಕಾರ ಆಡಳಿತ ನಡೆಯುತ್ತಿದೆ ಎಂದು ಬಿಜೆಪಿ MLC ಎನ್ ರವಿಕುಮಾರ್ ವಾಗ್ದಾಳಿ ನಡೆಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ. 25ರಿಂದ 30 ಜನ ಗುಂಡಗಳನ್ನ ಬಿಟ್ಟು ಚಲವಾದಿ ನಾರಾಯಣಸ್ವಾಮಿ ಅವರನ್ನ 4-5 ಗಂಟೆ ಐಬಿಯಲ್ಲಿ ಕೂಡಿ ಹಾಕಿದ್ದಾರೆ. ಅಲ್ಲದೆ ಪಕ್ಷದ ಅಂಬಾರಾಯ ಅಷ್ಟಗಿ ಮೇಲೆ ಖರ್ಗೆ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ನಾಳೆ ಕಲಬುರಗಿಯಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದೇವೆ ಎಂದು ಎನ್ ರವಿಕುಮಾರ್ ಮಾಹಿತಿ ನೀಡಿದರು. ಖರ್ಗೆ ಅವರು ಆ ಒಂದು 20-25 ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಆ ಒಂದು ಸರ್ಕ್ಯೂಟ್ ಹೌಸ್ನಲ್ಲಿ ಬಿಟ್ಟು ಇವರು ಒಳಗಡೆ ಮುಖ ತೊಳ್ಕೊಂಬರೋದಕ್ಕೆ ಹೋಗಂತ ಸಂದರ್ಭದಲ್ಲಿ ಹೊರಗಡೆಯಿಂದ ಲಾಕ್ ಮಾಡಿ ಸರ್ಕ್ಯೂಟ್ ಹೌಸ್ನಲ್ಲಿ ದಿಗ್ಬಂಧನದಲ್ಲಿ ಇಟ್ರು. ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ, ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಆದ್ರಿಂದ ಏನು ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ SC ಸಮುದಾಯದವರು, ಏನು ಸ್ವಜಾತಿಯವರು. ಅಟ್ಲೀಸ್ಟ್ ಅದಕ್ಕಾದರೂ ಕೂಡ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಶಿಕ್ಷೆಯನ್ನ ತಪ್ಪಿಸ್ಬೋದಾಗಿತ್ತು. ಪೊಲೀಸರಂತೂ ಕೂಡ ನಿಸ್ಸಹಾಯಕರು. ಒಂದು ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರ ಕಾಲಾಳುಗಳಾಗ್ಬಿಟ್ಟಿದ್ದಾರೆ. ಅವರ ಅಣತಿಯಂತೆ ನಡೀತಾರೆ ಪೊಲೀಸರು. ಪೊಲೀಸರಿಗೆ ತಮ್ಮ ವಿವೇಚನೆಯಿಂದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ ಈ ಜಿಲ್ಲೆನಲ್ಲಿ. ಒಂದು ರೀತಿ ಪ್ರಿಯಾಂಕ ಖರ್ಗೆ ಅವರ ಅಣತಿಯಂತೆ ಈ ಜಿಲ್ಲೆ ನಡೀತಾ ಇದೆ. ಯಾವುದೇ ಪ್ರತಿಪಕ್ಷಕ್ಕೆ, ನಮ್ಮ ಆಡಳಿತ ಪಕ್ಷದ ಬೇರೆ ಶಾಸಕರಿಗೆ, ನಮ್ಮ ಪಕ್ಷದ ಶಾಸಕರ ಅಭಿಪ್ರಾಯಗಳಿಗೆ ಒಂದು ಕಿಂಚಿತ್ತೂ ಕೂಡ ಬೆಲೆ ಇಲ್ಲ. ಆ ರೀತಿ ಪ್ರಿಯಾಂಕ ಖರ್ಗೆ ಅವರು ನಡ್ಕೊಳ್ತಾ ಇದ್ದಾರೆ. ಒಂದ್ ರೀತಿ ಸರ್ವಾಧಿಕಾರಿಯಿಂದ ಮೆರಿತಾ ಇದ್ದಾರೆ. ನಾನು ಬಹಳ ವಿವೇಚನೆಯಿಂದ ಈ ಶಬ್ದವನ್ನ ಹೇಳ್ತಾ ಇದ್ದೇನೆ. ಸರ್ವಾಧಿಕಾರಿಯಂತೆ ಮೆರಿತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು. ಮತ್ತು ಮ್ಯಾನ್ ಹ್ಯಾಂಡ್ಲು ಕೂಡ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ. ಉದಾಹರಣೆಗೆ ನಮ್ಮ
ಅಂಬಾರಾಯ ಅಷ್ಟಗಿ ನಮ್ಮ ಎಕ್ಸ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಮತ್ತೆ ಅವ್ರ ತಮ್ಮ ನಮ್ಮ SC ಮೋರ್ಚಾದ ಅಧ್ಯಕ್ಷರಲ್ಲ ಶಿವು ಅಷ್ಟಗಿ, ನಮ್ಮ SC ಮೋರ್ಚಾದ ಕಾರ್ಯದರ್ಶಿ ಶಿವಕುಮಾರ್ ಅಷ್ಟಗಿ, ಅವರಿಬ್ಬರಿಗೂ ಕೂಡ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ, ಹೊಡೆದಿದ್ದಾರೆ. ಮತ್ತು ಪೊಲೀಸರು ಆ ಕಾರ್ಯಕರ್ತರನ್ನ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೊರಗಡೆ ಕಳಿಸಿ ಸರ್ಕ್ಯೂಟ್ ಹೌಸ್ ನಿಂದ ನಮ್ಮ ತಿರಂಗ ಜಾಥಾದಲ್ಲಿ ಅಟೆಂಡ್ ಮಾಡಿಸ್ಬೋದಾಗಿತ್ತು, ಅಟೆಂಡ್ ಮಾಡಿಸ್ಲೇ ಇಲ್ಲ. ಕ್ಷಮೆಯನ್ನ ಕೇಳಿಸಿ ಅಂತ ಕ್ಷಮೆಯನ್ನ ಕೇಳಿಸ್ಲಿ, ವಿಷಾದವನ್ನು ವ್ಯಕ್ತಪಡಿಸ್ದಂಗೆ ಮಾಡಿದ್ದಾರೆ. ಮನಸಾರೆ ವಿಷಾದವನ್ನು ವ್ಯಕ್ತಪಡಿಸ್ಲಿಲ್ಲ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು. ಆದ್ರಿಂದ ಈ ರೀತಿ ಗುಲ್ಬರ್ಗದಲ್ಲಿ ಏನು ಸರ್ವಾಧಿಕಾರ ಇದೆ, ಸಾಕಷ್ಟು ಅತ್ಯಾಚಾರಗಳು ನಡೆದಿದೆ, ಸಾಕಷ್ಟು ಗೂಂಡಾಯಿಸಂ ಮೆರಿತಾ ಇದೆ ಈ ಜಿಲ್ಲೆಯಲ್ಲಿ, ಮರಳು ದಂಧೆ ನಡೀತಾ ಇದೆ. ಚಲವಾದಿ ನಾರಾಯಣ ಸ್ವಾಮಿ ಖರ್ಗೆ ಅವರ ಮನೆಯಲ್ಲೇ ಬೆಳೆದದ್ದು, ಆ ನಿಯತ್ತು ಅವರಲ್ಲಿ ಉಳಿದಿಲ್ಲ ಎಂದು ಚಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಕಾಂಗ್ರೆಸ್ ಶಾಸಕ MY ಪಾಟೀಲ್ ವಾಗ್ದಾಳಿ ನಡೆಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಖಂಡನೀಯವಾಗಿದೆ. ನಾಯಿ ಅತ್ಯಂತ ನಿಯತ್ತಿನ ಪ್ರಾಣಿ, ಆ ನಾಯಿಯಷ್ಟು ನಿಯತ್ತು ನಾರಾಯಣ ಸ್ವಾಮಿ ಬಳಿ ಇಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಖರ್ಗೆ ಅವರ ಮನೆಯಲ್ಲೇ ಬೆಳೆದದ್ದು, ಆ ನಿಯತ್ತು ಅವರಲ್ಲಿ ಉಳಿದಿಲ್ಲ. ನಾಯಿ ಪದ ಬಳಕೆ ಬಿಜೆಪಿಗೆ ಶೋಭೆ ತರುವುದಿಲ್ಲ. ನಾರಾಯಣ ಸ್ವಾಮಿ ಅವರು ಹದ್ಬಸ್ತಿನಲ್ಲಿ ಇರಬೇಕು ಎಂದು ಕಿಡಿಕಾರಿದರು. ಮೇಲೆ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಪದ ಬಳಕೆ ಮಾಡಿದ್ದರಿಂದ ಇವತ್ತು ಕಾರ್ಯಕರ್ತರ ಮಧ್ಯದಲ್ಲಿ ಒಂದು ನೋವು ಉಂಟು ಮಾಡಿದೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಬೆಳೆಯತಕ್ಕಂಥ ನಾಯಕ, ಚಿಕ್ಕ ವಯಸ್ಸಿನಲ್ಲಿಯೇ ಅಧ್ಯಯನಶೀಲನಾಗಿ ವಿಧಾನಸಭೆಯಲ್ಲಿ ಮತ್ತು ಸಭೆ ಒಳಗೂ ಮತ್ತು ಹೊರಗೂ ಕೂಡ ದಿಟ್ಟತನದಿಂದ ಹೇಳಿಕೆ ಕೊಡುವಂಥ ಒಬ್ಬ ಧೀಮಂತ ಯುವಕ ಇವತ್ತು ಮಂತ್ರಿಯಾಗಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆಯಲ್ಲಿ ಹೆಚ್ಚಿನ ಪಾಲ ಯಾರ್ದಿರ್ತದೆ ಅಂತಂದರೆ ಪ್ರಿಯಾಂಕಾ ಖರ್ಗೆ ಅವರು ಅಧ್ಯಯನ ಮಾಡಿ, ಸುಮ್ಮನೆ ಮಾತಿಗೋಸ್ಕರ ಮಾತಾಡುವಂಥ ಒಬ್ಬ ವ್ಯಕ್ತಿ ಅಲ್ಲವರು, ಅಧ್ಯಯನ ಮಾಡಿ ಇವತ್ತು ವಿಧಾನಸಭೆಯಲ್ಲಿ ಅವತ್ತಲೂ ಮಾತಾಡಿದ್ದು ನಾವು ನೀವು ಕಂಡಿದ್ದೀವಿ. ಇವತ್ತು ಈ ನಾರಾಯಣ ಸ್ವಾಮಿಯವರು ಇಲ್ಲಿ ಬಂದು ಅವರನ್ನೇ ಉದ್ದೇಶಿಸಿ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂಥೇಳಿ ನಾವು ನೀವು ತಿಳ್ಕೊಳ್ಳುವಂಥ ಪ್ರಶ್ನೆ. ಒಬ್ಬ ಸುಸಂಸ್ಕೃತ ಮನುಷ್ಯನಿಗೆ ತನ್ನ ನಾಲಿಗೆ ಸರಿಯಾಗಿ ಇಟ್ಟುಕೊಳ್ಳೋದು ಅವರ ಮುಖ್ಯ ಕರ್ತವ್ಯ. ಅದರಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಟೀಕೆ ಟಿಪ್ಪಣಿಗಳು ನಯವಾಗಿ ಇರಬೇಕು, ಟೀಕೆ ಇರಬಾರ್ದಂತೆ ಏನಲ್ಲ. ಪ್ರಜಾಪ್ರಭುತ್ವ ಆಳುವ ಪಕ್ಷಕ್ಕೂ ಅದನ್ನು ಕೇಳುವ ಪಕ್ಷ ಇರಲೇಬೇಕು. ಅಂದರೆ ಪ್ರಜಾಪ್ರಭುತ್ವದ ಒಂದು ಅದರ ನಡತೆ ಇವತ್ತು ಒಳ್ಳೆಯ ರೀತಿಯಿಂದ ಸಾಗ್ತದೆ ಅನ್ನೋದು ನಾವು ನೀವು ಕಲ್ಪಿಸಿದೆ. ಆದರೆ ಈ ರೀತಿಯಾಗಿ ನಾವು ರಸ್ತೆಯಲ್ಲಿ ಹೋಗುವಂಥ
ಸಂಗೀತ ಪರೀಕ್ಷೆಯನ್ನು ಹುಬ್ಬಳ್ಳಿ ನಗರದಲ್ಲಿ ನಡೆಸುತ್ತೇವೆ ಎಂದು ಆದೇಶ ಹೊರಡಿಸಿದೆ. ಇದನ್ನು ರದ್ದುಗೊಳಿಸಿ ಮೊದಲಿನಂತೆ ಜಿಲ್ಲಾ ಕೇಂದ್ರದಲ್ಲಿ ಪರೀಕ್ಷೆ ನಡೆಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಇನ್ನು ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಸಂಘದ ಪದಾಧಿಕಾರಿಗಳು ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆ ವಿಶ್ವವಿದ್ಯಾಲಯ ಮೈಸೂರು ನಡೆಸುವ ವಿಶೇಷ ನೃತ್ಯ ಹಾಗೂ ತಾಳ ವಾದ್ಯ ಪ್ರಾಯೋಗಿಕ ಪರೀಕ್ಷೆಗಳು ಕಲಬುರಗಿ ನಗರದಲ್ಲಿ ನಡೆಸಬೇಕು. ವಿಶ್ವವಿದ್ಯಾಲಯ ಈಗ ವಿದ್ವತ್ ಪೂರ್ವ ಹಾಗೂ ವಿದ್ವತ್ ಅಂತಿಕ ಪ್ರಾಯೋಗಿಕ ಪರೀಕ್ಷೆಗಳನ್ನು ಹುಬ್ಬಳ್ಳಿ ನಗರದಲ್ಲಿ ನಡೆಸುವೆವೆಂದು ಆದೇಶ ಹೊರಡಿಸಿದೆ. ಇದನ್ನು ರದ್ದುಗೊಳಿಸಿ ಮೊದಲಿನಂತೆಯೇ ಕೇಂದ್ರದಲ್ಲಿ ನಡೆಸಬೇಕು ಎಂದು ಮನವಿ ಮಾಡಿದರು. ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ 2020ರಲ್ಲಿ ಪ್ರಾಥಮಿಕ ಮತ್ತು 2009ರಲ್ಲಿ ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ನಡೆದದ್ದು. ತದನಂತರ ಇಲ್ಲಿಯವರೆಗೂ ಸಂಗೀತ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 2011ರ ನಂತರ ಯಾವುದೇ ನೇಮಕಾತಿ ನಡೆದಿಲ್ಲ. 400ಕ್ಕೂ ಹೆಚ್ಚು ಸಂಗೀತ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ಭರ್ತಿ ಮಾಡಬೇಕೆಂದರು. ಇನ್ನು ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲಾ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಸಂಗೀತ ಶಿಕ್ಷಕರ ಹುದ್ದೆ ಭರ್ತಿ ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ತಿಳಿಯಪಡಿಸಿದಂತೆ ಮೊದಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರೌಢಶಾಲೆಯಿಂದ ಸಂಗೀತದ ಎಲ್ಲ ಪರೀಕ್ಷೆಗಳನ್ನು ನಡೆಸಲಾಗ್ತಿತ್ತು. ಕಳೆದ 2 ವರ್ಷದಿಂದ ಆ ಎಲ್ಲ ಜವಾಬ್ದಾರಿಯನ್ನು ಮೈಸೂರು ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯಕ್ಕೆ ಕೊಡಲಾಗಿದೆ. ಆದರೆ ನಮ್ಮೆಲ್ಲ ಈ ಭಾಗದೊಳಗೆ ಸಂಗೀತ ಪದವೀಧರರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಮೊದಲೇನಾಗ್ತಿತ್ತು ಅಂದರೆ ಜಿಲ್ಲಾ ಕೇಂದ್ರಗಳಲ್ಲೇ ಎಲ್ಲ ಎಕ್ಸಾಮ್ ಅಂದರೆ ಜೂನಿಯರ್, ಸೀನಿಯರ್, ವಿದ್ವತ್ ಪೂರ್ವ, ವಿದ್ವತ್ ಅಂತಿಮ ನಡೀತಾ ಇತ್ತು. ಆದರೆ ಈ ವರ್ಷ ಏನಾಗಿದೆ ಅಂದರೆ ಜೂನಿಯರ್, ಸೀನಿಯರ್ ಇಲ್ಲೇ ಇದೆ ಕಲಬುರಗಿ ಸೆಂಟ್ರಲ್ಲಿ ನಡೆಸಲಾಗಿದೆ. ಆದರೆ ವಿದ್ವತ್ ಪೂರ್ವ, ವಿದ್ವತ್ ಅಂತಿಮ ಹುಬ್ಬಳ್ಳಿ ನಗರಕ್ಕೆ ಹೋಗಿ ಈಗೆಲ್ಲ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ತಗೋಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಫಾರ್ಮ್ ತುಂಬಬೇಕಾದ್ರೆ ಅಂದರೆ ಎಕ್ಸಾಮ್ ಫಾರ್ಮ್ ಫಿಲ್ಅಪ್ ಮಾಡಬೇಕಾದ್ರೆ ಕಲಬುರಗಿ ನಗರದೊಳಗೆ ನಡೆಸ್ತೀವಿ ಅಂತ ಹೇಳಿದರು. ಮೊನ್ನೆ ಎಕ್ಸಾಮ್ ಅಂದರೆ ಥಿಯರಿ ಎಕ್ಸಾಮ್ ನಡೆದಾಗೂ ಸಹಿತ ಕಲಬುರಗಿ ನಗರದೊಳಗೆ ಮುಂದಿನ ಪ್ರಾಯೋಗಿಕ ಎಕ್ಸಾಮ್ ನಡೆಸ್ತೀವಿ ಅಂತ ಆದೇಶವನ್ನು ಹೊರಡಿಸಿದರು. ಆದರೆ ಕಳೆದ 4-5 ದಿವಸದಿಂದ ಇದ್ದಿದ್ದ ಹಾಗೆ ಅದನ್ನು ನಾವು ಹುಬ್ಬಳ್ಳಿ ಒಳಗೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿ ಒಳಗೆ ಪರೀಕ್ಷೆ ನಡೆಸೋದ್ರಿಂದ ಇಲ್ಲಿಂದ ಬಹುಶಃ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಯಾವ ಜಿಲ್ಲೆಗೂ ಪರೀಕ್ಷೆ ಕೇಂದ್ರ ಕೊಟ್ಟಿಲ್ಲ. ನಾವೆಲ್ಲರೂ ಎಲ್ಲಿಗೆ ಹೋಗ್ಬೇಕಾಗಿದೆ ಹುಬ್ಬಳ್ಳಿಗೆ ಹೋಗಿ ಆ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿದೆ. ಇವತ್ತು ಪರೀಕ್ಷೆ ತೆಗೆದುಕೊಳ್ಬೇಕು ಅಂದರೆ ಒಬ್ಬ ವಿದ್ಯಾರ್ಥಿ ಹೋಗಿ ನಮ್ಮ ಜೊತೆಯೊಳಗೆ ಅವನ ಸಾಥಿಗೆ ಏನು ಹಾರ್ಮೋನಿಯಂ ಬೇಕು, ಅವ್ರು ತಂಬೂರಿ ಬೇಕು, ತಬಲಾ ಬೇಕು, ಇದೆಲ್ಲ ಇಲ್ಲಿಂದ ತೆಗೆದುಕೊಂಡು ಹೋಗೋದಂದ್ರೆ ಭಾಳ ಕಷ್ಟ. ಮತ್ತು ಸಂಗೀತದೊಳಗೆ ವಿಶೇಷವಾಗಿ ವಿಶೇಷ ಚೇತನಗಳಿರ್ತಾರೆ, ಅಂಗವಿಕಲರು ಅಂದರು ಆ ಪರೀಕ್ಷೆಯೊಳಗೆ ಇರ್ತಾರೆ. ಮತ್ತು ಅವರು ಇಲ್ಲಿಂದ ಅಲ್ಲಿಗೆ ಹೋಗಿ ಆ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾದ್ರೆ ಭಾಳಷ್ಟು ತೊಂದರೆ ಆಗ್ತದೆ. ಮತ್ತು ಮೇಲಾಗಿ ಈಗಿನ ಏನು ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾನಿಲಯ ಇದೆ ಅದು ಭಾಳಷ್ಟು ತೊಂದರೆಯನ್ನು ಮಾಡ್ತದೆ. ಇನ್ನೊಂದು ದುರಂತ ಏನಂದರೆ ಕಳೆದ 14 ವರ್ಷದಿಂದ ಇಲ್ಲಿವರೆಗೂ ಸಂಗೀತ ಶಿಕ್ಷಕರ ನೇಮಕಾತಿ ಆಗಿದೆ. ಆ ಕಡೆ ಸಂಗೀತ ಪರೀಕ್ಷೆ ಇಲ್ಲ, ಈ ಕಡೆ ಪರೀಕ್ಷೆನಾದರೂ ತೆಗೆದುಕೊಂಡು ಏನಾದರೂ ತಮ್ಮ ಬದುಕು ಕಟ್ಕೋಬೇಕು ಅಂತಂದರೆ ಈ ಕಡೆ ಪರೀಕ್ಷೆಯೂ ಸರಿಯಾಗಿ ಸುಸೂತ್ರವಾಗಿ ನಡೀತಾ ಇಲ್ಲ. ಇದರ ಕುರಿತು ವಿಶ್ವವಿದ್ಯಾನಿಲಯ ಮಾತನಾಡಿದರೆ ಅವ್ರು ಯಾವುದೂ ಕೂಡ ತಮ್ಮ ಹಂಚ್ಕೊಳ್ತಾ ಇಲ್ಲ. ಆಮೇಲೆ ಏನಾಗ್ತಾ ಇದೆ ಅಂದರೆ ಇದರೊಳಗೆ ಒಂದು ದುಡ್ಡು ಮಾಡೋ ದಾರಿ ಹಿಡ್ಕೊಂಡ್ಬಿಟ್ರು ವಿಶ್ವವಿದ್ಯಾನಿಲಯದಲ್ಲಿ. ಮೊದಲೇನಿತ್ತು ಅಂತ ಕೇಳಿದ್ರೆ ಒಂದು ಸಾರಿ HM ಅಂದರೆ ನಾವೆಲ್ಲ ವಿದ್ವತ್ ಎಕ್ಸಾಮ್ ಮುಗಿದ ನಂತರ ನಾವು ಅಲ್ಲಿ ಮೆಂಬರ್ ಆಗಬೇಕಾಗಿತ್ತು ಪರೀಕ್ಷಾ ಮಂಡಳಿ ಒಳಗೆ. ಅದು ಒಂದು ಸರಿಯಾಗಿ ನಮ್ಗೊಂದು ನಂಬರ್ ಬಂತು ಅಂದರೆ ಅದು ಶಾಶ್ವತ ಆಗಿತ್ತು. ಆದರೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಕಳೆದ ವರ್ಷ ನಾವು ಮೆಂಬರ್ ಆಗಿವಿ, ಅವಾಗೆಲ್ಲ 500 ತೊಗೊಂಡಿದ್ದಾರೆ. ಮತ್ತು ಈ ವರ್ಷವೂ 300 ರೂಪಾಯಿ ಕೊಟ್ಟು ನಾವು ಮತ್ತೆ ಅದನ್ನು ರಿನ್ವಾಲ್ ಮಾಡ್ಕೊಂಡು ಆಮೇಲೆ ಸಾಥಿದಾರರು ವಿದ್ಯಾರ್ಥಿಗಳು ತಮ್ಗೆ ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಆದರೆ ಈ ವಿಶ್ವವಿದ್ಯಾಲಯದಲ್ಲಿ ಹೇಳಾಗ್ತಾರೆ ಸಾಥಿದಾರ ಆದವರು ಮೆಂಬರ್ ಆಗಿರಬೇಕು ಅಂತಕ್ಕಂಥ ಮಾತನ್ನು ಅವ್ರು ಆಡ್ತಿದ್ದಾರೆ. ಅದಕ್ಕೆ ಮೆಂಬರ್ ಆದವರಿಗೂ ಎಕ್ಸಾಮ್ ಕರೆಕ್ಟ್ ಕೊಡ್ತಾ ಇಲ್ಲ, ಎಕ್ಸಾಮು ಸರಿಯಾಗಿ ನಡೀತಿಲ್ಲ. ಇತ್ತ ಕಡೆ ಎಕ್ಸಾಮ್ ಪಡೆದುಕೊಂಡಿರ್ತಕ್ಕಂಥವ್ರಿಗೂ ನೌಕರಿಯೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮೆಲ್ಲ ಸಂಗೀತಗಾರರ ಒಂದು ಕಳಕಳಿ ಏನಂತಂದರೆ ನಮ್ಮ ಈ ಕಲ್ಯಾಣ ಕರ್ನಾಟಕದಾಗಂತೂ ಭಾಳಷ್ಟು ಜನ ಇಲ್ಲಿವರೆಗೂ ಸುಮಾರು ಏನೂ ಇಲ್ಲ ಅಂದರೆ ಒಂದು 5,000 ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಿಗ್ತಾರೆ. ಇವತ್ತು ವಿದ್ವತ್ ಆಗಿರ್ಬೋದು,
ಜೊತೆಯೊಳಗೆ ಮ್ಯೂಸಿಕ್ ಆಗಿರ್ಬೋದು. ಪೊಲೀಸರು ತಮ್ಮ ಸೇವೆ ಮರೆತು ಗುಲಾಮರಂತೆ ವರ್ತಿಸಿ ಸಚಿವರ ಕಾವಲುಗಾರರಾಗಿದ್ದಾರೆ ಎಂದು ಬಿಜೆಪಿ ತಾಲೂಕಾ ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ಆರೋಪಿಸಿದರು. ಚಿತ್ತಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಭಾರತೀಯ ಸೈನಿಕರಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೈತಿಕ ಬೆಂಬಲ ನೀಡಲು ರಾಷ್ಟ್ರ ರಕ್ಷಣೆಗಾಗಿ ನಾಯಕರು ವೇದಿಕೆ ವತಿಯಿಂದ ಚಿತ್ತಾಪುರ ಪಟ್ಟಣದಲ್ಲಿ ತ್ರಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಇದೊಂದು ಪಕ್ಷಾತೀತವಾಗಿ ಕಾರ್ಯಕ್ರಮವಾಗಿತ್ತು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಆಗಮಿಸಿದರು. ಇದನ್ನ ಸಹಿಸಿಕೊಳ್ಳದ ಕಾಂಗ್ರೆಸ್ ಪಕ್ಷದ ಮರಳು ಮಾಫಿಯಾ, ಲಿಕ್ಕರ್ ಮಾಫಿಯಾ ಹಾಗೂ ರೌಡಿ ಶೀಟರ್ಗಳು, ಗುಂಡಗಳ ಜೊತೆಗೆ ಪೊಲೀಸರು ಸೇರಿ ಪ್ರವಾಸಿ ಮಂದಿರದಲ್ಲಿ 5 ರಿಂದ 6 ತಾಸು ದಿಗ್ಬಂಧನ ಮಾಡಿ ಟಾರ್ಚರ್ ನೀಡಿದ್ದಾರೆ. ಅವರು ಪೊಲೀಸ್ ಇಲಾಖೆಯಲ್ಲಿ ಇರಲು ಲಾಯಕ್ಕಿಲ್ಲ. ತಿರಂಗ ಯಾತ್ರೆಯಲ್ಲಿ ಚಲವಾದಿ ನಾರಾಯಣಸ್ವಾಮಿ ಭಾಗಿಯಾಗದಂತೆ ನೋಡಿಕೊಳ್ಳುವುದು ಮತ್ತು ಯಾತ್ರೆ ಹಾಳು ಮಾಡುವುದಕ್ಕೆ ಅವರ ಉದ್ದೇಶವಾಗಿತ್ತು. ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಬರೆದ್ರೆ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರಕ್ಕೆ ರಿಪಬ್ಲಿಕ್ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಮಾಹಿತಿ ಇರೋ ಪ್ರಕಾರ ನಿನ್ನೆ ನಾವು ಆಪರೇಷನ್ ಸಿಂಧು ಯಶಸ್ವಿಯಾಗಿರುವ ಕುರಿತು ನಮ್ಮ ರಾಷ್ಟ್ರದ ಸೈನಿಕರಿಗೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರಿಂದ ವೇದಿಕೆಯಿಂದ ನಮ್ಮ ಸೈನಿಕರಿಗೆ ಬೆಂಬಲವನ್ನು, ನೈತಿಕ ಬೆಂಬಲವನ್ನು ಕೊಡಲು ಹಾಗೂ ನಮ್ಮ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ನಾವು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದು ಯಾವ ಥರ ಹಮ್ಮಿಕೊಂಡಿದ್ವಿ ಅಂತಂದರೆ, ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತು ಶಾಲೆ ಕಾಲೇಜು ವಿದ್ಯಾರ್ಥಿಗಳು, ಹಮಾಲರ್ ಸಂಘ, ಆಟೋ ಸಂಘ ಮತ್ತು ಇನ್ನಿತರ ವರ್ತಕರ ಸಂಘ ಎಲ್ಲ ಜನರಿಗೆ ನಾವು ಆಹ್ವಾನ ಮಾಡಿದ್ವಿ. ಕೆಲವು ನಮ್ಮ ಕಾಂಗ್ರೆಸ್ನ ಹಿರಿಯ ಮಿತ್ರರಿಗೂ ಮತ್ತು ಗೌರವಾನ್ವಿತ ನಾಯಕರಿಗೆಲ್ಲ ವೈಯಕ್ತಿಕವಾಗಿ ನಾವು ಫೋನ್ ಮುಖಾಂತರ ಹೇಳಿದಾಗ ಅವ್ರು ಮಾಡಿ ಒಳ್ಳೆಯವರು ಅಂತ ನಮ್ಗೆ ಹಾರೈಸಿದ್ರು. ಅವ್ರು ಸಹಕಾರ ಕೊಟ್ಟರ. ಅದು ನಿನ್ನೆ ನಾವು ಯಶಸ್ವಿಯಾಗಿ ನಾವು ತಿರಂಗ ಯಾತ್ರೆಯನ್ನು ಮಾಡಿದ್ವಿ. ಇದು ಏನಾಗಿದೆ ಅಂತಂದರೆ, ಈ ತಿರಂಗ ಯಾತ್ರೆಗೆ ನಮ್ಮ ಅತಿಥಿಗಳಾಗಿ ಅವರು ಅದೇ ವಿರೋಧ ಪಕ್ಷ ನಾಯಕರಂತಲ್ಲ, ಈ ಸಮಿತಿ ಸದಸ್ಯರಾಗಿ ಚಲವಾದಿ ನಾರಾಯಣಸ್ವಾಮಿ ಅವರು ಬಂದಿದ್ದರು. ಅವ್ರು ಬಂದ ಸಲುವಾಗಿ ಇವರಿಗೆ ಹೊಟ್ಟೆ ಉರಿ ಆಗಿ ಕೆಲವು ಕಾಂಗ್ರೆಸ್ದವ್ರಿಗೆ ಹೊರಗಿನಿಂದ ಬಂದಾರೆ ಗುಂಡಾಗಳೆಲ್ಲ ಕೆಲವು ಜನ. ಯಾಕಂದ್ರೆ ಈ ಕಾರ್ಯಕ್ರಮವನ್ನು ಬಿಜೆಪಿದವರು ಸ್ವಲ್ಪ ನಮ್ಮ ಮುಂಚೂಣಿಯಲ್ಲಿ ನಿಂತು ಮಾಡಿದ್ರು. ಅದಕ್ಕೆ ಕಾಂಗ್ರೆಸ್ಸಿನ ಕೆಲವು ಗುಂಡಾಗಳು, ಮರಳು ಮಾಫಿಯಾ, ಲಿಕ್ಕರ್ ಮಾಫಿಯಾ ಮತ್ತು ರೌಡಿ ಶೀಟರ್ಗಳು ಇವರೆಲ್ಲ ಹೊರಗಿಂದ ಬಂದಾರ. ಕೆಲವು ಲೋಕಲ್ ನಾಯಕರು ಕೂಡಿ ನಮ್ಮ ನಿನ್ನೆ ಕಾರ್ಯಕ್ರಮ ಹಾಳುಗಡಬೇಕಂತ ಮಾಡಿದ್ರು. ಕಾರ್ಯಕ್ರಮನ ಯಶಸ್ವಿ ಆಗಿದೆ. ಬಟ್ ನಮ್ಮ ಅತಿಥಿಗಳಿಗೆ ದಿಗ್ಬಂಧನ ಹಾಕಿದ್ದಾರೆ. ಈ ರಾಜಕೀಯ ಒಳಗ ಆರೋಪ ಪ್ರತ್ಯಾರೋಪ ಅಂತೂ ತಮ್ಗೆಲ್ಲ ಗೊತ್ತಿದೆ. ಆರೋಪ ಮಾಡಿದ್ರೆ ಪ್ರತ್ಯಾರೋಪ ಮಾಡಬಹುದಾಗಿತ್ತು ಅಥವಾ ಅವ್ರ ಮೇಲೆ ಕೇಸ್ ಮಾಡಬಹುದಾಗಿತ್ತು. ಅದೆಲ್ಲ ಬಿಟ್ಟು ಅವ್ರಿಗೆ 5-6 ತಾಸು ಕೂಡಿ ಹಾಕಿ ಅವ್ರಿಗೆ ಬಹಳ ಟಾರ್ಚರ್ ಕೊಟ್ಟಿದ್ದಾರೆ. ಪೊಲೀಸರಂತೂ ಗುಲಾಮರ ತರ ವರ್ತಿಸ್ಯಾರ. ಅವ್ರು ಆಕ್ಚುಲಿ ಪೊಲೀಸರೆಲ್ಲ ಪ್ರಿಯಾಂಕಮ್ಮನಿ ಕಾವಲುಗಾರ ಇದ್ದಂಗ ಅವರು. ಯಾಕಂತಂದ್ರೆ ಅವ್ರ ಹೆಸರು ಹೇಳಕ್ ನಾಚಿಕೆ ಬರ್ತದೆ. ಒಬ್ಬ ಪೊಲೀಸ್ ಅಧಿಕಾರಿ ಅಂತೂ ಪೂರಾ ದುರ್ವರ್ತನೆ ಅವ್ರಿಗೆ. ನಮ್ಮ ಕಾರ್ಯಕರ್ತರಂತೂ ಅವ್ರಿಗೆಲ್ಲ ಚೀಮಾರಿ ಹಾಕಿದ್ದಾರೆ. ಅಧಿಕಾರಿ ಅವ್ರಿಗೆ ಗೊತ್ತಿಲ್ಲ ನಮ್ಗೆ, ಹಿರಿಯ ಅಧಿಕಾರಿ ಅವರು ಇಂಥ ದುರ್ವರ್ತನೆ ಮಾಡ್ಯಾರ ಅಂತಂದ್ರೆ ಅವ್ರು ಪೊಲೀಸರು ಇಲಾಖೆಗೆ ಇರ್ಲಕ್ಕ ಅವ್ರು ನಾಲ್ಕು ಅದಾರ ಅಂತ ಹೇಳೋದು. ಯಾಕಂತಂದ್ರೆ ಅಲ್ಲಿ ಇರೋ ಗುಂಡಾಗಳು ಎಷ್ಟು ಜನ, ಅವ್ರಿಗೆ 50-60 ಜನ. ನಾವು ಸುಮಾರು 200 ಜನ ನಾವು ಕಾರ್ಯಕರ್ತರಿದ್ದೀವಿ. ನಮ್ಮನ್ನೆಲ್ಲ ತಡೆದ್ರು. ಸುಮಾರು ಪೊಲೀಸರು 400-500 ಜನ ಇದ್ರು. ಸುಮಾರು ಒಂದು 25ರಿಂದ 30 ಪೊಲೀಸ್ ಜೀಪ್ಗಳಿದ್ದು, ಒಂದು 8-10 ಪೊಲೀಸ್ ವ್ಯಾನ್ಗಳಿದ್ದು. ಜಿಲ್ಲೆಯಲ್ಲಿ ಇರುವಂತ ಎಲ್ಲ PSIಗಳು, ಎಲ್ಲ ಸರ್ಕಲ್ಗಳು, DSPಗಳು ಮತ್ತು ಅಡಿಷನಲ್ SP ಮತ್ತು SP ಅವರು ಬಂದು ಹೋಗ್ಯಾರ. ಒಬ್ರು ಹೊರಗ್ತಾನೆ ಇಂತಾರಂತ ನಮ್ಗೆ ಮಾಹಿತಿ ಅದ. ಈ ತರ ಎಲ್ಲ ಜಿಲ್ಲೆ ಎಲ್ಲಾ ಪೊಲೀಸರು ಬಂದಾರ. ಬಂದು ಒಬ್ಬ ಅಪೋಸಿಷನ್ ಲೀಡರ್ ಅಂತಂದ್ರೆ ಮುಖ್ಯಮಂತ್ರಿ ಲೆವೆಲ್ ಅದನ್ನು ತೋರ್ತದೆ. ಯಾಕಂದ್ರೆ ಇದು ಮೇಲ್ಮನೆಯ ಚೇರ್ಮನ್ ಅವರು ಅತ್ಯಂತ ದೊಡ್ಡ ಸಂವಿಧಾನಿಕವಾದ ಸ್ಥಾನಮಾನ ಅದ. ಅಂತವ್ರಿಗೆ ರಕ್ಷಣೆ ಕೊಡಕ್ಕಿಲ್ಲ. ಒಳಗ ಅವ್ರಿಗೆ ಈ ತರ ಭಯದ ವಾತಾವರಣ ಮಾಡಿಸಿ ಅವ್ರ ಕಡೆಯಿಂದ ಇವರು ಕ್ಷಮೆ ಕೇಳಿಸ್ಬೇಕು ಬಹಿರಂಗವಾಗಿ ಅಂತ. ಆ ಗಂಡಸ್ ಮಗ ಕೊನಿತನೂ ನಾ ಹೇಳಿದ್ದಕ್ಕೆ ಬದ್ಧ ಇರ್ತೀನಿ ಅಂತ ಹೇಳಿ ಅವ್ರು ಕೊನಿತನೂ ಕ್ಷಮೆ ಕೇಳಿಲ್ಲ. ಅವ್ರು ರಾಜ್ಯದ ಯಡಿಯೂರಪ್ಪರ ಆದೇಶ ಮೇಲೆ ವಿಷಾದ ವ್ಯಕ್ತಪಡಿಸ್ಯಾರ. ಅವ್ರು ಆ ತರ ಅವ್ರಿಗೆ ಹೆದರಿಸಿ ಬೆದರಿಸಿ ಅವ್ರ ಕಡೆಯಿಂದ ಕ್ಷಮೆ ಕೇಳಿಸ್ಬೇಕಂತ ಅವರು ಒಂದು ಪೊಲೀಸರು ಮತ್ತು ಇವರೆಲ್ಲ ಗುಂಡಾಗಳು ಕೂಡ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರು. ಅವ್ರು ಬಗ್ಗಿಲ್ಲ. ಅವ್ರು ಮನಸ್ಸು ಮಾಡಿದ್ರೆ 50 ಜನರಿಗೆ ಕಂಟ್ರೋಲ್ ಮಾಡಬಹುದು ಪೊಲೀಸರು. ಅವ್ರು ಮಾಡಕ್ಕಾಗಿಲ್ಲ. ಯಾಕಂತಂದ್ರೆ ಅವ್ರಿಗೆ ಸ್ವತಃ ಅವ್ರಿಗೆ ಸಪೋರ್ಟ್ ಇತ್ತು ಪೊಲೀಸರು ಮತ್ತು ಗುಂಡಾಗಳು ಒಂದೇ ನಿನ್ನೆ ಮಾತಾಡೋಂತ ಅಂತದೊಂದು ವಾತಾವರಣ ನಿನ್ನೆ ಕ್ರಿಯೇಟ್ ಆಗಿತ್ತು. ಅದನ್ನ ತಮ್ಗೆಲ್ಲರಿಗೆ ನಾನು ಈ ವೇದಿಕೆ ಮೂಲಕ ತಿಳಿಸ್ಬೇಕು. ವೈಫಲ್ಯ ಆರೋಪ ಮತ್ತು ಇವರು ಪ್ರಿಯಾಂಕ್ ಖರ್ಗೆ ಅವರು ನರೇಂದ್ರ ಮೋದಿ ಅವ್ರ ಬಗ್ಗೆ ಟೀಕೆ ಮಾಡ್ತಾರ, ಟ್ರಂಪಿನ ಬಗ್ಗೆ ಮಾತಾಡ್ತಾರ, ನಮ್ಮ ದೊಡ್ಡ ದೊಡ್ಡ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ, ಎಲ್ಲರ ಬಗ್ಗೆ ಮಾತಾಡ್ತಾರ. ಮತ್ತೆ ನಿಮ್ಮ ಬಗ್ಗೆ ಅವ್ರು ಮಾತಾಡ್ಬಾರ್ದ? ಯಾರು ಮಾತಾಡ್ಬಾರ್ದಂದ್ರೆ ಇದನ್ನ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳ್ತಿರಲ್ಲ, ಇದು ಗುಲ್ಬರ್ಗಾ ರಿಪಬ್ಲಿಕ್,
ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ತಾರೆ, ನಮ್ಮ ಚಿತ್ತಾಪುರ ರಿಪಬ್ಲಿಕ್ ಪ್ರಿಯಾಂಕ್ ಅವರು ಇದ್ರ ಹೊಸ ಸಂವಿಧಾನ ಬರ್ತಾರೆ. ಪೊಲೀಸರು ಅದೇನು ನಿನ್ನೆ ಬರ್ತಾರೆ ನೋಡ್ಬೇಕಾಗಿತ್ತು, ನಮ್ಗೆಲ್ಲ ನಾಲೆಜ್ನಾಗ ಅದ. ಯಾಕಂತಂದ್ರೆ ನೋಡಿ ನೀವು ಸನಿಪದಿಂದ ನೋಡಿರಂತ ನಂಗೆ ಅನಿಸ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬಸವರಾಜ ಬೆಣ್ಣೂರ್ಕರ್, ಮಲ್ಲಿಕಾರ್ಜುನ ಯಮನೂರ್, ಚಂದ್ರಶೇಖರ್ ಅವಂಟಿ, ನಗರಾಧ್ಯಕ್ಷ ಆನಂದ್ ಪಾಟೀಲ್ ನರಿಬೋಳ್, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹುಗರ್ ಸೇರಿದಂತೆ ಅನೇಕರು ಇದ್ದರು. ಎಂಡಿ ಮಿಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಸುಲೇಪೇಟೆ ಹಾಗೂ ಕಲಬುರಗಿಗೆ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ಸುಲೇಪೇಟೆ ಹೊರವಲಯದ ಸೇತುವೆ ಕುಸಿದು ಬಿದ್ದದ್ದು ಹಲವು ತಿಂಗಳುಗಳಿಂದ ಪ್ರಯಾಣಿಕರಿಗೆ ಸಂಚಾರಕ್ಕೆ ಸಮಸ್ಯೆಯಾಗುತ್ತಿರುವ ಬಗ್ಗೆ ನಮ್ಮ ಆನ್ ಸ್ಪಾಟ್ ಸುದ್ದಿವಾಹಿನಿ ವರದಿ ಪ್ರಸಾರ ಮಾಡಿದ್ದು, ಅಧಿಕಾರಿಗಳು ಯಥೇಚ್ಛ ಸೇತುವೆ ಕಾಮಗಾರಿ ಪ್ರಾರಂಭಿಸಿದ್ದು ಆನ್ ಸ್ಪಾಟ್ ನ್ಯೂಸ್ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಿಂದ ಹೊಡೆಬೀರನಹಳ್ಳಿ, ಕಪ್ಪನೂರು, ಗಡಿಕೇಶ್ವರ, ಕಾಳಗಿ ಸೇರಿ ಇತರೆ ಹಲವು ಕಡೆಗೆ ಈ ಹೆದ್ದಾರಿಯ ಆಸರೆಯಾಗಿದ್ದು, ಸೇತುವೆ ಕುಸಿದಿರುವ ಹಿನ್ನೆಲೆಯಲ್ಲಿ ನಿತ್ಯ ವಾಹನ ಸೇತುವೆ ಪಕ್ಕದಿಂದ ಹೋಗುವ ಅನಿವಾರ್ಯತೆ ಎದುರಾಗಿತ್ತು. ಈ ಕುರಿತು ನಮ್ಮ ಆನ್ ಸ್ಪಾಟ್ ಸುದ್ದಿವಾಹಿನಿ ವಿಶೇಷ ವರದಿ ಪ್ರಸಾರ ಮಾಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಕಾಮಗಾರಿ ಆದಷ್ಟು ಬೇಗ ಪೂರ್ಣಗೊಳಿಸಬೇಕು. ಮಳೆಗಾಲ ಪ್ರಾರಂಭವಾಗುವ ಹಂತದಲ್ಲಿರುವುದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗದಂತೆ ಕಾಮಗಾರಿ ಪೂರ್ಣಗೊಳಿಸಬೇಕೆಂಬುದೇ ನಮ್ಮ ಕಳಕಳಿ. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಕಲಬುರಗಿ. ಏಪ್ರಿಲ್ ತಿಂಗಳಿನಲ್ಲಿ ಪ್ರಖ್ಯಾತ ಸುದ್ದಿವಾಹಿನಿ ಆನ್ ಸ್ಪಾಟ್ ಚಾನೆಲ್ನಲ್ಲಿ ಸುಲೇಪೇಟ್ ಮಾರ್ಗವಾಗಿ ಹೊಡಬೀರ್ನಹಳ್ಳಿ ಸುಲೇಪೇಟ್ ಮಧ್ಯದಲ್ಲಿರುವಂತಹ ರಾಜ್ಯ ಹೆದ್ದಾರಿ 32 ಮೇಲ್ಸೇತುವೆ ಕುಸಿದು ಸಾರ್ವಜನಿಕರಿಗೆ ತೊಂದರೆ ಆಗುವಂತಹ ಒಂದು ಸುದ್ದಿ ಪ್ರಕಟವಾಗಿತ್ತು. ಅದೇ ನಿಟ್ಟಿನಲ್ಲಿ ಮಾನ್ಯ ಸಚಿವರು, ಸಂಬಂಧಪಟ್ಟ ಸಚಿವರು ಮತ್ತೆ ಲೋಕೋಪಯೋಗಿ ಅಧಿಕಾರಿಗಳು ನಮ್ಮ ಕೂಗನ್ನು ಕೇಳಿ ಸಾರ್ವಜನಿಕರಿಗೆ ಈ ಅನುಕೂಲ ಮಾಡುವಂತ ಈ ಕಾಮಗಾರಿ ಇಂದು ಚಾಲನೆ ಆಗಿದೆ. ಈ ಚಾಲನೆ ಕೊಟ್ಟಂತ ಸಂಬಂಧಪಟ್ಟ ಶಾಸಕರಿಗೆ ಮತ್ತು ಲೋಕೋಪಯೋಗಿ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಎಲ್ರಿಗೂ ನಾನು ಆನ್ ಸ್ಪಾಟ್ ಸುದ್ದಿಯ ಮುಖಾಂತರ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಕೂಡಲೇ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಂಡು ಜನರಿಗೆ ಅನುಕೂಲ ಮಾಡುವಂತಹ ವ್ಯವಸ್ಥೆ ಆಗುತ್ತೆ ಅಂತ ಭಾವಿಸ್ತೀನಿ. ಸಚಿನ್ ಚವಾಣ್, ಯುವ ಕರ್ನಾಟಕ ಜಿಲ್ಲಾ. ರಾಜ್ಯದಲ್ಲಿ 30 ವರ್ಷಗಳಿಂದ ಮೀಸಲಾತಿ ಸಿಗುತ್ತಿಲ್ಲ. ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿರುವ ಮಾದಿಗ ಸಮಾಜ ಜಾತಿಗಳೊಂದಿಗೆ ಹೋರಾಟ ಮಾಡಿ ಸೌಲಭ್ಯ ಪಡೆಯುವ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಸಮುದಾಯದ ಯಾರೊಬ್ಬರೂ ಸಹ ಜಾತಿ ಜನಗಣತಿಯಿಂದ ಹೊರಗುಳಿಯಬಾರದು ಎಂದು ಮಾಜಿ ಸಚಿವ ಆಂಜನೇಯ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಮಾಡುವ ಅಧಿಕಾರ ನೀಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ. ಇಡೀ ಐತಿಹಾಸಿಕ ತೀರ್ಪು ನೀಡಿತು. ಇದನ್ನ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜಾರಿಗೆ ತರಲು ಬದ್ಧರಾಗಿದ್ದಾರೆ. ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆ, ಬ್ಯಾಕ್ಲಾಗ್ ಹುದ್ದೆ ಒಳ ಮೀಸಲಾತಿ ಬಳಿಕ ತುಂಬುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಮೇ 5ರಿಂದ ಜಾತಿ ಸರ್ವೆ ಪ್ರಾರಂಭವಾಗಿದ್ದು ಮೇ 17ರವರೆಗೆ ಕೊನೆಯಾಗುತ್ತದೆ. ಆದರೆ ಸಮೀಕ್ಷೆ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ 28ರವರೆಗೆ ಆನ್ಲೈನ್ ಮೂಲಕ ವಿಸ್ತರಣೆ ಮಾಡಲಾಗುತ್ತಿದೆ. ಆಯೋಗ ಪಾರದರ್ಶಕ ಸಮೀಕ್ಷೆ ಮಾಡಬೇಕು. ಯಾರಿಗೆ ಸೌಲಭ್ಯ ಸಿಕ್ಕಿಲ್ಲ ಅವರೆಲ್ಲರನ್ನ ಪರಿಗಣಿಸುವ ಕೆಲಸ ಆಗಬೇಕು. ನೊಂದ ಅವಕಾಶ ವಂಚಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕಿದೆ. ಒಳ ಮೀಸಲಾತಿ ಜಾರಿಗೆ ತರುವ ಜವಾಬ್ದಾರಿ ಆಳುವ ಸರ್ಕಾರಕ್ಕೆ ಇದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕಳೆದ ಒಂದು 30-35 ವರ್ಷಗಳಿಂದ ನಾವು ಮಾದಿಗ ಸಮುದಾಯದವರು ನಮಗೆ ಮೀಸಲಾತಿ ದೊರೀತಾ ಇಲ್ಲ. ಯಾವುದೇ ಸೌಲಭ್ಯಗಳು ಮೀಸಲಾತಿ ನಮಗೆ ಅವಕಾಶ ಇಲ್ಲದೆ ಅವಕಾಶ ವಂಚಿತರಾಗಿದ್ದೀವಿ.
ನಾವು 101 ಜಾತಿಯಲ್ಲಿರ್ತಕ್ಕಂಥ ಸಮುದಾಯದ ಜೊತೆಗೆ ನಾವು ಹೋರಾಟ ಮಾಡಿ ಉದ್ಯೋಗ ಪಡೆಯುವುದಾಗಲಿ, ಒಂದು ಮೆಡಿಕಲ್ ಸೀಟ್ ಪಡೆಯುವುದಾಗಲಿ, ಇದು ಗಗನಕ್ಕೂ ಸುಲಭವಾಗಿದೆ ಸಮುದಾಯಕ್ಕೆ. ಈ ಕಾರಣಕ್ಕಾಗಿ ನಮಗೆ ಒಳ ಮೀಸಲಾತಿ ತರಬೇಕು, 15% ವರ್ಗೀಕರಣ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸಿ ಚಳವಳಿಯನ್ನು ಮಾಡ್ತಾ ಬಂದಿದ್ದೀವಿ. ಆಂಧ್ರ ಪ್ರದೇಶದಲ್ಲಿ ಕೃಷ್ಣಮಾನ್ಯ ಅಂತಕ್ಕಂಥ ಒಬ್ಬ ಬಹುದೊಡ್ಡ ನಾಯಕ ಅಲ್ಲಿ ದೊಡ್ಡ ಚಳವಳಿಯನ್ನು ಹುಟ್ಟು ಹಾಕಿ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಒಳ ಮೀಸಲಾತಿಯನ್ನು ಪಡೆದರು, ಹೋರಾಟ ಮಾಡಿ ಪಡೆದರು. ಅದನ್ನು ಜಾರಿ ಆದಾಗ ಒಂದು 2 ವರ್ಷಗಳ ಕಾಲ ಅಲ್ಲಿನ ನಮ್ಮ ಸಮುದಾಯ ಭಾಳ ಚೆನ್ನಾಗಿ ಅದರ ಲಾಭವನ್ನು ಪಡಿತೀವಿ. ಅವರಿಗೆ ದಿನ ದೀಪಾವಳಿ, ಉಗಾದಿ, ದಸರಾ ಆಗಿದೆ. ಯಾವುದೇ ಉದ್ಯೋಗ ಅರ್ಜಿ ಹಾಕಿದ್ರು ಕೂಡ ಉದ್ಯೋಗ ಸಿಗಲು, ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಹೀಗೆ ಎಲ್ಲವೂ ಕೂಡ ಸಿಗ್ತಾ ಇದ್ವಿ. ಅದನ್ನು ಸಿಗೋದನ್ನು ನೋಡಿ ಸಹಿಸಕ್ಕಾಗದೆ ನಮ್ಮ ಉದ್ಧಾರವನ್ನು ಸಹಿಸಕ್ಕೆ ಆಗದೇ ಇರತಕ್ಕಂಥ ಕೆಲವು ಶಕ್ತಿಗಳು ಸುಪ್ರೀಂ ಕೋರ್ಟ್ ಹೋಗಿ ಅದನ್ನ ತಡೆಯುತ್ತಿದ್ದೀವಿ. ಮತ್ತೆ ಮಂದಕೃಷ್ಣವರು ನಾವು ಎಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ಅಲ್ಲಿಯೂ ಕೂಡ ಸಾಕಷ್ಟು ವಾದವನ್ನು ಸಮರ್ಥ ಒತ್ತಡದಿಂದ ಮಂಡಿಸಿದ್ವಿ. ಕೊನೆಗೆ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿದ್ದಂಥ 7 ಜನ ಗೌರವಾನ್ವಿತ ನ್ಯಾಯಮೂರ್ತಿಗಳು ಒಂದು ಐತಿಹಾಸಿಕವಾದ 15% ಮೀಸಲಾತಿಯಲ್ಲಿ ಯಾವುದೇ ಒಂದು ಒಬ್ಬರು ತೆಗೆದರೆ ಒಬ್ಬರು ಸೇರಿಸಬೇಕು, ಅದರಲ್ಲಿ ಯಾರಿಗೆ ಅನ್ಯಾಯ ಆಗಿದೆ, ಯಾರು ಮೀಸಲಾತಿ ಪಡಲಿಕ್ಕಾಗಿಲ್ಲ, ಅಸಮಾನತೆ ಕಡಿಮೆ ಆಗುವ ಸಮಾನವಾಗಿ ಎಲ್ಲರಿಗೂ ಕೂಡ ಅವರ ಜನಸಂಖ್ಯೆ ಮತ್ತು ಇಳುವರಿಕೆಯನ್ನು ಗಮನಿಸಿ ಹಂಚುವಂಥ ಸರ್ಕಾರ, ರಾಜ್ಯ ಸರ್ಕಾರ ಮಾಡಬೇಕು ಎಂಬತಕ್ಕಂಥ ಆಜ್ಞೆ ಬಂದಾಗ ನಮ್ಮೆಲ್ಲರಿಗೂ ಕೂಡ ಉಸಿರಿಲ್ಲದಂಥ ಸಮುದಾಯಕ್ಕೆ ಉಸಿರು ಬಂದಂತಾಗಿ ಮಾನವ ಸಮುದಾಯ. ಇದನ್ನು ಗಮನಿಸಿದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯ ಅಧಿಕಾರಿಯಾದಂಥ ಸಿದ್ದರಾಮಯ್ಯವರು ಒಳ ಮೀಸಲಾತಿ ನಾವು ಜಾರಿಗೆ ತರಲಿಕ್ಕೆ ನಾವು ಚುನಾವಣೆ ಪ್ರಣಾಳಿಕೆಯಲ್ಲೇ ಹಾಕಿದ್ದೇವೆ. ಜಾರಿಗೆ ತರಲಿಕ್ಕೆ ಇವತ್ತು ಅದೇ ತರಲಿಕ್ಕೆ ವಿರೋಧ ಆಗಿದೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಇವರು ಜಾರಿಗೆ ತರಬೇಕಾಗಿದ್ದ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಆಜ್ಞೆ ಆದೇಶ ಬಂದಿದ್ದರಿಂದ ನಾವು ಮಾಡ್ತೀವಿ ಅಂತ ಹೇಳಿ ಅಕ್ಟೋಬರ್ 28ನೇ ತಾರೀಕು ಕಳೆದ ವರ್ಷ ಅಕ್ಟೋಬರ್ 28ನೇ ತಾರೀಕು ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಈಗ ಖಾಲಿ ಹುದ್ದೆಗಳನ್ನು 5 ತಾರೀಕಿನಿಂದ ಖಾಲಿ ಬಿಡುವಂತಹ ಹುದ್ದೆಗಳನ್ನು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಯಾವುವು ಕೂಡ ತುಂಬುವುದಿಲ್ಲ. ಒಳ ಮೀಸಲಾತಿ ಜಾರಿ ಆದ ನಂತರ ಅವನ್ನೆಲ್ಲವೂ ಕೂಡ ನಾವು ತುಂಬ್ತೀವಿ ಅಂತಕ್ಕಂಥ ಭರವಸೆಯನ್ನು ತೆಗೆದುಕೊಂಡಿದ್ದಾರೆ. ತೀರ್ಮಾನವನ್ನು ಕೂಡ ಅವರು ತೆಗೆದುಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಅವರು ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿ ಈ ಒಂದು ಒಳ ಮೀಸಲಾತಿ ಜಾರಿ ತರಲಿಕ್ಕೆ ನಿಮ್ಮ ಒಂದು ಸಲಹೆ ಕೊಡಿ, ವರದಿ ಕೊಡಿ ಅಂತ ಕೇಳಿದ್ರು. ಅಲ್ಲಿ ನಮಗೆ ತುಂಬ ತೊಂದರೆ ತೊಡಕು ಏನಂತ ಹೇಳಿದ್ರೆ, ಮೈಸೂರು ಭಾಗದಲ್ಲಿ, ಬೆಂಗಳೂರು ವಿಭಾಗದಲ್ಲಿ ಅಲ್ಲಿನ ಒಲೆ ಮಾಡಿ ಇಬ್ಬರು ಕೂಡ ಒಂದೇ ಜಾತಿಯ ಸದಸ್ಯರಿದ್ದಾರೆ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಪದೇ ಪದೇ ಅವಹೇಳನಕಾರಿಗೆ ಹೇಳಿಕೆ ನೀಡುತ್ತಿರುವ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ಖಂಡನೀಯವಾಗಿದೆ ಎಂದು ಮಾದಿಗ ಸಮಾಜದ ಮುಖಂಡರು ಖಂಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಮತ್ತು ಪೊಲೀಸ್ ಇಲಾಖೆ ಹೆಸರನ್ನ ಬಳಸಿಕೊಂಡು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ಸಿದ್ದಲಿಂಗ ಸ್ವಾಮೀಜಿ ಅವರ ಹೇಳಿಕೆ ಮತ್ತು ಅವರ ಹೋರಾಟಕ್ಕೆ ದಲಿತ ಜನಾಕ್ರೋಶ ವೇದಿಕೆ ಉಗ್ರವಾಗಿ ಖಂಡಿಸುತ್ತದೆ ಎಂದರು. ಇನ್ನು ಮಲ್ಲಯ್ಯ ಸ್ವಾಮಿ ನಂದಿ
ನಂದಿಕೂರ್ ಮತ್ತು ಅವರ ಪತ್ನಿಯಿಂದ ಬೆದರಿಸಿ ಸುಮಾರು 20 ಲಕ್ಷ ರೂಪಾಯಿ ಬ್ಯಾಂಕ್ನಿಂದ ವಿಡ್ರಾ ಮಾಡಿಸಿಕೊಂಡಿದ್ದಾರೆ ಎಂದು ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಸುಮಾರು 9 ಜನರನ್ನ ಬಂಧಿಸಿ ವಿಚಾರಣೆ ಮಾಡಿ ಈಗಾಗಲೇ ಜೈಲಿಗೆ ಕಳಿಸಿದ್ದಾರೆ. ಹಣ ಕೂಡ ರಿಕವರ್ ಮಾಡಿದ್ದಾರೆ. ಆದರೆ ಸಿದ್ದಲಿಂಗ ಸ್ವಾಮೀಜಿ ವಿನಾಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಪೊಲೀಸ್ ಇಲಾಖೆ ಹೆಸರಿಗೆ ತೇಜೋವಧೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಪದೇ ಪದೇ ಅವಹೇಳನಕಾರಿ ಮತ್ತು ಹಗುರವಾಗಿ ಮಾತನಾಡುತ್ತಿರುವ ಆಂದೋಲನ ಸ್ವಾಮೀಜಿ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಲ್ಲಿ ಮನವಿ ಮಾಡಿದರು. ವಿಷಯ ಅಂತಂತಂದ್ರ ನಂದಿಕೂರು ಗ್ರಾಮ ಪಂಚಾಯತ್ ಗ್ರಾಮದ ಸ್ವಾಮಿ ಅಂತಕ್ಕಂಥ 20 ಲಕ್ಷ ದರೋಡೆ ಏನಾಗಿದೆ ಅಂತಕ್ಕಂಥ ವಿಷಯದಲ್ಲಿ ದರೋಡೆ ಆಗಿರ್ಬೋದು, ಆಗಿದೆ ಆಗದೇ ಇದ್ದಿರ್ಬೋದು. ಆದರೂ ಕೂಡ 9 ಜನ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಜೈಲಿಗೆ ತಳ್ಳುವಂಥ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಮಾಡಿದೆ ಆಗಲೇ, ತಮಗೂ ಗೊತ್ತಿರ್ಬೋದು. ಆದರೂ ಕೂಡ ದಲಿತ ನಾಯಕರನ್ನು ಟಾರ್ಗೆಟ್ ಮಾಡೋದು, ದಲಿತ ಹುಡುಗರನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾವು ಹೇಳೋಕ್ಕೆ ಬಯಸ್ತೀನಿ. ಬಾಂಬೆ ಸತೀಶ್ ಅಂತಕ್ಕಂಥವನು ರೌಡಿ ಇದ್ದಿದ್ದು ಖರೆ. ಸಂವಿಧಾನದಲ್ಲಿ ಬದ್ಧವಾಗಿ 8 ವರ್ಷ 10 ವರ್ಷ ರೌಡಿ ಚಟುವಟಿಕೆಗಳಲ್ಲಿ ಇರಲಾದಾಗ ಅವ್ರು ರೌಡಿ ಅಲ್ಲ ಅಂತಕ್ಕಂಥದ್ದು, ಅವ್ರು ರೌಡಿ ಸೀಟ್ ಖಾರಿಜ್ ಮಾಡೋದು ಖರೆ ಇರುತ್ತದೆ. ಅವರು 15 ವರ್ಷಲಿಂದ ಯಾವುದು ಚಟುವಟಿಕೆಗಳಲ್ಲಿ ಇಲ್ಲ. ಅವನು ಬಾಂಬೆ ಸತೀಶೂ ಇಲ್ಲ, ಬಾಂಬೆ ಸಂಜುನೂ ಇಲ್ಲ. ಕೂಡ ಒಂದು ಸುವ್ಯವಸ್ಥೆ ತೊಗೊಂಡು ಒಂದು ಸಮಾಜ ನೀಟ ಮಾರ್ಗದಲ್ಲಿ ನಡೆಯೋಕ್ಕಂಥ ಹುಡುಗರನ್ನು, ದಲಿತ ಹುಡುಗರನ್ನು ಮತ್ತು ದಾರಿ ತಪ್ಪಿಸುವಂಥ ಕೆಲಸ ಮಾಡುತ್ತಿರುವುದು ಈ ಸ್ವಾಮಿಗಳದು ಸರಿಯಿಲ್ಲ. ನಾವು ಅದು ಒಂದನೇದು. ಎರಡನೇದು, ಆ ವಿಷಯ ಒಂದು ಇಟ್ಟುಕೊಂಡು ಮಂತ್ರಿಗಳು ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಹಲವಾರು ದರೋಡೆ ಸುಲಿಗೆ ಮತ್ತು ಕೊಲೆ ಆಗ್ತಾಯಿದೆ. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಗ್ತಾ ಇರ್ತಾವೆ. ಯಾರು ಸಚಿವರು, ಯಾರು ಮಂತ್ರಿಗಳು, ಯಾರು ಶಾಸಕರು ಯಾರಿಗೆ ನೋಡೋಕ್ಕೆ ಕಾಯೋಕೆ, ಯಾರು ಕಮಿಷನರ್ ಪೊಲೀಸ್ ಡಿಪಾರ್ಟ್ಮೆಂಟು ಕಾಯೋಕೆ ಆಗಂಗಿಲ್ಲ. ಅದು ತಪ್ಪು ಮಾಡಿದ್ರಿಗೆ ಶಿಕ್ಷೆ ಕೊಡೋದು ಸಚಿವರದ್ದು ಭೀ ಇದೆ, ಸರ್ಕಾರದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ದಿದೆ. ಆಲ್ರೆಡಿ ಕೊಟ್ಟಿದೆ ಅವ್ರಿಗೆ. 9 ಜನರನ್ನು ಜೈಲಿಗೆ ತಳ್ಳಿದಾರ. ಅದು ಏನು ರಿಕವರಿ ಮಾಡಬೇಕಾಗದ ಮಾಡಿದಾರ. ಅದು ಕೇಸ್ ಕ್ಲೋಸ್ ಆಗಿದೆ. ಇವ್ರು ಏನು ಸ್ವಾಮೀಜಿ ಹಿಂತ ಇರ್ತಕ್ಕಂಥ ಒಂದು ಮೂರ್ಖ ಶಾಸಕರಾದ ಮತ್ತಿಮೂಡು ಕೂಡ ಅದರಲ್ಲಿ ಭಾಗಿಯಿದ್ದಾನ. ಮತ್ತು ಚುಂಚೋಳಿ ಶಾಸಕ ಯಾರು ಅವಿನಾಶ್ ಜಾಧವ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ. ಇವರೇನು ಪಕ್ಷಲಿಂತೇನು ಹೋರಾಟ ಮಾಡ್ತಾ ಇದ್ದಾರಾ, ಮತ್ತು ಇವ್ರು ರಾಮ್ ಸೇನೆ ಅಂತಕ್ಕೆ ಸ್ವಾಮೀಜಿ ಹೇಳ್ತಾ ಇದ್ದಾರಾ, ಏನು ಇವ್ರು BJP ಏಜೆಂಟ್ ಆಗಿದ್ದಾರೆ ನಂಗೆ ತಿಳಿತಾ ಇಲ್ಲ. ಆದ ಕಾರಣ ತಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಇಂಥ ಚಾಳಿಯನ್ನು ಇದು ಯಾವುದೇ ದುಡ್ಡಿನ ಆಮಿಷಕ್ಕಾಗಿ ಯಾರ್ದರೆ BJP ಏಜೆಂಟಾಗಿ ನೀವು ದುಡ್ಡು ಆಮಿಷ ಯಾವುದೇ ವಿಷಯಲಿಂತ ನೀವು ಹೋರಾಟ ಕೇಳಿದ್ರೆ ಎಚ್ಚೆತ್ತುಕೊಂಡು ಇಳಿಬೇಕಂತಕ್ಕಂಥದ್ದು ಈ ಪತ್ರಿಕಾ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಮತ್ತು ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ಹೆಚ್ಚುವರಿ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ನ್ಯಾಕ್ನಿಂದ B ಗ್ರೇಡ್ ಮಾನ್ಯತೆ ಪಡೆದಿದೆ. 2024-25ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ, ಕ್ರೀಡಾ, ಬುದ್ಧ ಬಸವ, ಡಾಕ್ಟರ್ BR ಅಂಬೇಡ್ಕರ್ ವೇದಿಕೆ, NSS, ರೆಡ್ ಕ್ರಾಸ್, ಸ್ಕೌಟ್ ಅಂಡ್ ಗೈಡ್, BA, BCom, BBA, BSc ಪದವಿ ಹಾಗೂ MA ಕನ್ನಡ, ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, MSc, MCom ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಮತ್ತು ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ಹೆಚ್ಚುವರಿ ಕಟ್ಟಡ ಉದ್ಘಾಟನೆ ಸಮಾರಂಭವನ್ನ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಳೆಯಬೇಕು, ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ಮಣ್ಣಿನಿಂದ ಹಣತೆಯಾದೆ, ಬೀಜದಿಂದ ಎಣ್ಣೆಯಾದೆ, ಅರಳಿಯಿಂದ ಬತ್ತಿಯಾದೆ, ದೀಪದಿಂದ ಜ್ಯೋತಿಯಾದೆ, ಎಲ್ಲರಿಗೂ ನೀ ಬೆಳಕಾದೆ. ತಾಯಿ ಶಾರತಾಂಬೆಯನ್ನ ಭಜಿಸುತ್ತಾ ಜ್ಞಾನ ದೀವಿಗೆಯನ್ನು ಬೆಳಗಿಸಿದ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರಿಗೂ ಮತ್ತು ಇಂದಿನ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಡಾಕ್ಟರ್ ನೀಲಾಂಬಿ ಈ ಕಾರ್ಯಕ್ರಮ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಯಿತು. ನಾನು ಅಷ್ಟೊತ್ತಿಗೆ ನಮ್ಮ ಪ್ರೋಗ್ರಾಮ್ಗಳು ಫಿಕ್ಸ್ ಇತ್ತು. ಮ್ಯಾರೇಜ್ ಕೂಡ ಭಾಳಷ್ಟು ಒಂದು ಪ್ರೆಸ್ ಮೀಟ್ ಇತ್ತು. ಆ ಪ್ರೆಸ್ ಮೀಟ್ ಮುಂದೂಡಿ 12ವರೆಗೆ ಬರ್ತೀನಿ ಅಂತ ಅದನ್ನು ಟೈಮ್ ಆಗಿದೆ.
ಅಲ್ಲಿ ಪ್ರೆಸ್ನವ್ರು ವೇಟ್ ಮಾಡೋಂಗಿಲ್ಲ ಅಂತೇಳಿ ದಯಮಾಡಿ ಕ್ಷಮಿಸಬೇಕು. ಮುಂದೆ ಹಾಗೆ ಮಾಡೋದಿಲ್ಲ. ನಿಮಗೆ ಸಂಪೂರ್ಣ ಟೈಮ್ ಕೊಟ್ಟು ನಿಮ್ಗೆ ಇಲ್ಲೇ ಕೂತೇನಪ್ಪ ನಿಮ್ಮ ಕಾರ್ಯಕ್ರಮ ಕೇಳ್ತಕ್ಕಂಥದ್ದು ಆಗ್ತದೆ. ನಮ್ಮ ಎಲ್ಲ CDC ಸದಸ್ಯರು ಇಲ್ಲೇ ಮುಂದುವರೆದು ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಹೇಳುವುದಿಷ್ಟೇ, ಯಾವ ಈ ಶಿಕ್ಷಣ ಸಂಸ್ಥೆ ಹಿಂದಿನ ಇತಿಹಾಸವನ್ನು ತೆಗೆದರೆ ನಾನು ಭಾಳಷ್ಟು ಸಲ ಹೇಳಿದ್ದೀನಿ. ಗುಲ್ಬರ್ಗದಲ್ಲಿ ನಾನು 72ರಲ್ಲಿ ಓದಲಿಕ್ಕೆ ಬಂದಾಗ ಒಂದು ಕಾಲೇಜಿನಲ್ಲಿ 4 ಜನ ಹೆಣ್ಮಕ್ಳು ಇರ್ತಿದ್ರು. ಇಡೀ ಕಾಲೇಜಿಗೆ 4 ಜನ ಹೆಣ್ಮಕ್ಳು, ಒಂದೊಂದು ಕ್ಲಾಸ್ನಲ್ಲಿ 4, 2 ಅಕ್ಕವರೊಬ್ಬರು ಅವ್ರು 3-4 ಜನ ಓದ್ತಕ್ಕಂಥದ್ದು. ಕೆಲವೊಂದೇ ಜನ ಬಾಪುಗೌಡ್ರ ಮಗಳು ಶೆಟ್ಟಿ ಅಂಥೇಳಿ ಕೆಲವೊಂದು ಹೆಸರು, ಬೆಳವಣಿಗೆ ಅಷ್ಟು ಜನತಾ ಇರ್ತಕ್ಕಂಥದ್ದು. ಮತ್ತು ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಕೂಡ ಆಗಿನ ಕಾಲದಲ್ಲಿ ಮಹಿಳಾ ವಿದ್ಯಾಲಯ ಪ್ರಾರಂಭ ಮಾಡಿ ತಾಂಗ ಕೊಟ್ಟು ಮನೆಗೆ ಹೆಣ್ಮಕ್ಳನ್ನು ಕರೆಸಿ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು. ಬುದ್ಧನ ಕಾಲದಿಂದ ಸ್ತ್ರೀ ಸಮಾನತೆ ಬರಬೇಕಂತೇಳಿ ಹೋರಾಟ ಆದರೂ ಕೂಡ ಬಸವಣ್ಣನ ಕಾಲದಿಂದ ಕೂಡ ಸ್ತ್ರೀ ಸಮಾನತೆ ಬರಬೇಕಂತೇಳಿ ಅನುಭವ ಮಂಟಪದಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿ ಸ್ತ್ರೀ ಸಮಾನತೆ ಕೊಡ್ತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಅದಕ್ಕೆ ಹೆಣ್ಣು ಕೇವಲ ಮನೆಯಲ್ಲಿ ಇರಬೇಕು, ಮನೆ ಬಿಟ್ಟು ಹೊರಗೆ ಹೋಗಬಾರ್ದಂತ ಏನು ಒಂದು ಪದ್ಧತಿ. ಹೆಣ್ಣೇನಪ್ಪ ಅಂದ್ರೆ ಜಗದ ಕಣ್ಣು, ಹೆಣ್ಣಿದ್ರೆ ಏನಪ್ಪ ಅಂದ್ರೆ ಈ ಜಗತ್ತಿಗೆ ಎಲ್ಲನೂ ಕೊಡ್ತಕ್ಕಂಥಳೆ ಭೂಮಿ ತಾಯಿ ಹೆಣ್ಣು. ಎಲ್ಲರೂ ಹೆಣ್ಣಿನಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಹೆಣ್ಣು ಹುಟ್ಟಬೇಕಾದ್ರೆ ಹೆಣ್ಣು ತಾಯಿಯಿಂದ ಸಾಧ್ಯ. ಆ ರೀತಿ ಏನಪ್ಪ ಅಂದ್ರೆ ಕಲ್ಪನೆಯಿಂದ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ 35 ವಿದ್ಯಾರ್ಥಿಗಳು ಇಲ್ಲಿ ಪ್ರಾರಂಭ ಆದಾಗ 7-8ರಿಂದ ಪ್ರಾರಂಭ ಆದಾಗ ಕೇವಲ 35 ವಿದ್ಯಾರ್ಥಿಗಳು ಓದಲಿಕ್ಕೆ ಬರ್ತಾಯಿದ್ರು. ನಾನು ಪದ್ಮರಾಜ ಟೀಚರ್ ಇದ್ದಾಗ ಭಾಳಷ್ಟು ಸಲ ಬರ್ತಿದ್ದೆ, ಸುಮ್ಮನೆ ML ಇಲ್ಲಾರ್ದಾಗೂ ಕೂಡ. ಇನ್ನು ಇದೇ ಸಂದರ್ಭದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಮಾತನಾಡಿದರು. ನೆಚ್ಚಿನ ವಿದ್ಯಾರ್ಥಿನಿಯರೇ, ಪ್ರಿನ್ಸಿಪಾಲ್ರು ಇರ್ಬೋದು, ಸಿಬ್ಬಂದಿ ವರ್ಗದವರು ಇರ್ಬೋದು, ನಿಮಗಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಾವು ನಮ್ಮ ಕಾಲೇಜಿನಲ್ಲಿ ಈ ಹಬ್ಬವನ್ನು, ಇದು ನಮ್ಮ ಕಾಲೇಜಿನ ಹುಟ್ಟು ಹಬ್ಬ ಅಂಥೇಳಿ ನಾವು ಆಚರಣೆ ಮಾಡ್ತೀವಿ. ಇದು ಗ್ಯಾದರಿಂಗ್ ಅಲ್ರಮ್ಮ, ಇದು ಏನದ ಅಂದ್ರೆ ಕಾಲೇಜಿನ ಹುಟ್ಟು ಹಬ್ಬ, ನಿಮ್ಮೆಲ್ಲರ ಹುಟ್ಟು ಹಬ್ಬ. ನಿಮ್ಮ ಹುಟ್ಟಿದ ದಿನ ಯಾವುದರ ಇರಲಿ ಅದು, ಆದರೆ ನಿಮ್ಮ ಜ್ಞಾನ ಹುಟ್ಟಿದ ಕಾಲೇಜಿದಾಗಿರುವುದರಿಂದ ನಿಮ್ಮ ಜ್ಞಾನದ ಹುಟ್ಟು ಹಬ್ಬ ಅಂತ ತಿಳ್ಕೊಂಡು ಬಹುಶಃ ಆಡಳಿತ ಮಂಡಳಿಯವರೇ ಆಗಿರಬಹುದು, ಕಾಲೇಜಿನವರು ಆಗಿರಬಹುದು, ಆಚರಣೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ PG ಅವರಾಗಿರ್ಬೋದು, UG ಅವರಾಗಿರ್ಬೋದು, ಅವರಿಗೆ ಬೀಳ್ಕೊಡುಗೆಯ ಕಾರ್ಯಕ್ರಮ. ಬೀಳ್ಕೊಡುವ ಕಾರ್ಯಕ್ರಮ. ನೀವು ಕಾಲೇಜನ್ನು ಬಿಟ್ಟು ಹೊರಗೆ ಹೋಗ್ತಾ ಇದ್ದೀರಿ. ಹೋಗುವಾಗ ಕಾಲೇಜಿನಿಂದ ಕನಸುಗಳನ್ನ ಕಣ್ಣೊಳಗೆ ತುಂಬಿಕೊಂಡು ಹೋಗ್ರಿ. ಯಾವ ಕನಸು? ಸಿನಿಮಾ ಎಕ್ಟ್ರೆಸ್ ಆಗ್ಬೇಕಂತಲ್ಲ, ಹೌದಾ? ಸಿನಿಮಾ ಎಕ್ಟ್ರೆಸ್ ಆಗ್ಬೇಕಂತಲ್ಲ, ರಾಜಕೀಯ ಲೀಡರ್ ಆಗ್ಬೇಕಂತೂ ಅಲ್ಲ. ಬ್ಯಾಡಿಗೆ ಅವೆಲ್ಲ ಭಾಳ ಆಗ್ಯಾವ ದೇಶದಾಗ. ಹೇಳ್ತೀನಿ ನಿಮ್ಗೆ ವಿದ್ಯಾರ್ಥಿನಿಯರೇ ಒಂದು ಮಾತು, ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಚೇಂಬರ್ಕ ನೀವೆಲ್ಲರೂ ಹೋದವರೇ ಇದ್ದೀರಿ, ಹೋಗಿರಿಲ್ಲ? ಹೋಗಿರಿ. ಅಲ್ಲಿ ಪ್ರಿನ್ಸಿಪಾಲ್ರ ತಲೆಯ ಮೇಲೆ ಬುದ್ಧ, ಬಸವ, ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರದ ಕೆಳಗೆ ಒಂದು ಕೊಟೇಶನ್ ಇದೆ, ಒಂದು ಅದ್ಭುತವಾದ ಕೊಟೇಶನ್ ಇದೆ. ಸ್ವಲ್ಪ ದಯವಿಟ್ಟು ಮೊಬೈಲ್ ಎಲ್ಲ ಬಂದ್ ಮಾಡ್ರಿ ಹುಡುಗಿಯರು, ನಿಮ್ ಸಂಗಟವೇ ಬರೋವ. ನಾಳೆ ನೀವು ಮಾಡ್ಕೊಂಡು ಗಂಡಗ್ ಬಿಡ್ತೀರಿ, ಮೊಬೈಲ್ ಬಿಡಂಗ್ ಕಾಣಲ್ಲ. ದಯವಿಟ್ಟು ಕಾಲೇಜಿನ ಪ್ರಿನ್ಸಿಪಾಲ್ ಚೇಂಬರ್ದೊಳಗೆ ಹೋದಾಗ ಪ್ರಿನ್ಸಿಪಾಲ್ ತಲೆಯ ಮೇಲೆ ಇರುವಂತಹ ಒಂದು ಕೊಟೇಶನ್ ಏನದ, ದಯವಿಟ್ಟು ಒಬ್ಬ ವಿದ್ಯಾರ್ಥಿನಿ ಎದ್ದು ನಿಂತು ಹೇಳಿದ್ರೆ ಮಹಿಳಾ ಸಬಲೀಕರಣಕ್ಕ ಒಂದು ಏನ್ ಸಿಗ್ತದ, ಇವತ್ತ ನಿಮ್ಮ ಕಾಲೇಜಿನಲ್ಲಿ ಜಯ ಸಿಗ್ತದ. ಒಬ್ಬ ಹುಡುಗಿ ಎದ್ದು ನಿಂತು ಹೇಳ್ರಿ ಏನದ ಪ್ರಿನ್ಸಿಪಾಲ್ ಚೇಂಬರದಲ್ಲಿ ಏನದ, ಎದ್ದು ನಿಂತು ಹೇಳಿಮ್ಮ. ಕುಂತು ಮಾತಾಡೋದು ಹೆಣ್ಮಕ್ಳು ಬಿಟ್ಟಾರೆ, ಈಗ ಎದ್ದು ನಿಂದಿರ್ಲತ್ತಾರ ಹೆಣ್ಮಕ್ಳು. ನಂತರ ಸಾಂಸ್ಕೃತಿಕ ಘಟಕದ ಕಾರ್ಯದರ್ಶಿಗಳಾದ ಡಾಕ್ಟರ್ ಜ್ಯೋತಿ KS ಮಾತನಾಡಿದರು. ನಮಸ್ಕಾರ.
2024-25ನೇ ಸಾಲಿನ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸ್ಫೂರ್ತಿ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಹಾಗೂ ನಮ್ಮ ಕಾಲೇಜಿನ ಎಲ್ಲ ಸಾಂಸ್ಕೃತಿಕ ಕ್ರೀಡಾ ರೆಡ್ ಕ್ರಾಸ್ ಮತ್ತು ಸ್ಕೌಟ್ ಗೈಡ್ಸ್ ಇನ್ನಿತರ ಘಟಕಗಳ ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ನಾವು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ MLA ಸರ್ ಅವರು ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿನಿಯರಿಗೆ ಅನೇಕ ಹಿತನುಡಿಗಳನ್ನು ಆಡೋದ್ರ ಜೊತೆಗೆ ಅವರು ಮಕ್ಕಳಿಗೆಲ್ಲ ಬಹುಮಾನಗಳನ್ನು ವಿತರಣೆ ಮಾಡಿದರು. ಅದೇ ರೀತಿಯಾಗಿ ಗೋದುತಾಯಿ ಕಾಲೇಜಿನ ನಿರ್ದೇಶಕರಾಗಿರ್ತಕ್ಕಂತಹ ನೀಲಂಬಿಕಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಬಹುಮಾನಗಳನ್ನು ವಿತರಣೆ ಮಾಡೋದ್ರ ಜೊತೆಗೆ ಮತ್ತು ಅವರ ಒಂದು ಹಿತನುಡಿಗಳನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ನೀಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಎಲ್ಲ CDC ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೂ ನಮ್ಮ ಕಾಲೇಜಿನ ಎಲ್ಲ ವಿಭಾಗದ ನಮ್ಮಲ್ಲಿ ಏನಿಲ್ಲ ಅಂದ್ರೂ 15ರಿಂದ 20 ವಿಭಾಗಗಳಿದ್ದಾವೆ. ಆ 20 ವಿಭಾಗದ ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಕಾಲೇಜಿನ 3,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಕಾರಣೀಭೂತರಾಗಿರ್ತಾರೆ. ಅವರಿಗೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಜ್ಯೋತಿ KS ಅಂತ, ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸಾಂಸ್ಕೃತಿಕ ಘಟಕದ ಕಾರ್ಯದರ್ಶಿಯೂ ಕೂಡ ಆಗಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. 2023-24 ಮತ್ತು 24-25ನೇ ಸಾಲಿನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಧನ್ಯವಾದ. ಈ ಸಂದರ್ಭದಲ್ಲಿ ಬೋಧಕೇತರ ಸಿಬ್ಬಂದಿ, ಅತಿಥಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ನಾಮಕರಣ ಮಾಡುವ ಮೂಲಕ ಜಿಲ್ಲೆಯ ಇತಿಹಾಸವನ್ನ ತಿರುಚಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಅಲ್ಲಿನ ಜನರ ಜನಾಭಿಪ್ರಾಯವನ್ನ ಪಡೆದೇ ಈ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಸುಸರ್ಜಿಸುವಾಗ ಅಲ್ಲಿಯ ಇತಿಹಾಸದ ಬಗ್ಗೆ ಯೋಚಿಸಿರಲಿಲ್ಲವೇ ಎಂದು ಮರು ಪ್ರಶ್ನೆ ಮಾಡಿದರು. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಬದಲಾಯಿಸಿದೆ. ರಾಜ್ಯ ಸರ್ಕಾರಕ್ಕೆ ಬದಲಾಯಿಸ್ತಕ್ಕಂಥ ಅಧಿಕಾರ ಇದೆ, ಅದನ್ನ ಮಾಡಿದ್ದೀವಿ. ಬಟ್ ಅದಕ್ಕೊಂದು ಇತಿಹಾಸ ಇತ್ತು, ಅದನ್ನ ತಿರುಚಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು. ಈಗ ಅವರು ಯಾವ ಇತಿಹಾಸ ಇತ್ತು ಅದಕ್ಕೆ ರಾಮನಗರ ಜಿಲ್ಲೆ ಮಾಡುವಾಗ ಇವೆಲ್ಲವೂ ಕೂಡ ಡಿಸಿಷನ್ಗಳು ಈಗ ಜನ ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ. ಜನಾಭಿಪ್ರಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ, ಅದು ಮಾಡಿದ್ದಾರೆ. ಸರ್, ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡಿದೆ, EDS ಕ್ರಾಸ್ ಇಟ್ ಲಿಮಿಟ್ಸ್ ಅಂತ ಅಂದ್ಬಿಟ್ಟು. ಇವಾಗ ಮೂಡಾ ಕೇಸಲ್ಲಿ ಇರ್ಬೋದು, ಇಲ್ಲಾಂದ್ರೆ ಪರಮೇಶ್ವರ್ ಕೇಸಲ್ಲಿ ಇರ್ಬೋದು, ಇಲ್ಲ ತಮಿಳುನಾಡು ಕೇಸಲ್ಲಿ ಇರ್ಬೋದು, ED ಅದಾಗೆ ಇಂಟರ್ವ್ಯೂನ್ ಆಗಿ ಅರೆಸ್ಟ್ ಮಾಡುವಂಥ ಒಂದು ಕೆಲಸ ನಡೀತಾ ಇತ್ತು. ED ಅವರು ಮಾಡಲಿ, ನಾನು ತನಿಖೆ ಮಾಡಬೇಡಿ, ಕಪ್ಪೋಣ ಇದ್ದರೆ ಪತ್ತೆ ಹಚ್ಚಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಇನ್ಕಮ್ ಟ್ಯಾಕ್ಸ್ನವ್ರಿಗೆ EDಗೆ ಅದೆಲ್ಲ ಹೇಳಕ್ಕೆ ಹೋಗಲ್ಲ. ಬಟ್ ನೀವು ರಾಜಕೀಯ ದುರುದ್ದೇಶದಿಂದ ಮಾಡೋಕ್ಕೆ ಹೋಗ್ಬಾರ್ದು, ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು. ಬಿಕಾಸ್ ಈ ಸಂಸ್ಥೆಗಳಿರೋದೇ ಅದಕ್ಕೋಸ್ಕರವಾಗಿ ಕಪ್ಪು ಹಣ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಸಂಸ್ಥೆಗಳು. ಈಗ ಪರಮೇಶ್ವರ ಇದು ಕೇಸ್ನಲ್ಲಿ ಅದು ಬಹುಶಃ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ ನನಗೆ. ಅಲ್ಲ, ಸುಪ್ರೀಂ ಕೋರ್ಟ್ಗೆ ಹಂಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಎಲ್ಲೋ ಒಂದು ಅನುಮಾನ ಬಂದಿದೆಯಾ ಸರ್? ಅಲ್ಲ, ಸುಪ್ರೀಂ ಕೋರ್ಟ್ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ. ಅವರು ನೀವು ನಿಮ್ಮ ಮಿತಿಯನ್ನು ಮೀರ್ತಾ ಇದ್ದೀರಿ ಅಂತ ಮಾಡಿದ್ದಾರೆ. ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್. ಬಟ್ ಅವರ ಅಬ್ಸರ್ವೇಷನ್ನು ಯಾವ ಕಾರಣಕ್ಕೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದು ಆ ಜಡ್ಜ್ಮೆಂಟ್ ನೋಡಬೇಕು, ಆರ್ಡರ್ಸ್ ಡೀಟೇಲ್ಸ್ ಆಗಿ ನೋಡಬೇಕು. ಸರ್, ಈಗ ರಾಜ್ಯದಲ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್ಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸರ್. ಮೈಸೂರಿನಲ್ಲೂ ಕೂಡ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಅದಕ್ಕೆ ಜಾಸ್ತಿ ಆಗ್ಬಿಟ್ಟು
ಏನಾದ್ರು ಕ್ರಮ ತಗೊಳ್ತಾರೆ? ಕ್ರಮ ತಗೊಳ್ತೀವಪ್ಪ, ಕಾನೂನು ರೀತಿ ಕ್ರಮ ತಗೊಳ್ಳೇಬೇಕು. ಈಗ ಕಳೆದ 1 ವರ್ಷ ಈ ವರ್ಷ ಇದೆಯಲ್ಲ, ನಮಗೆ ಅಪರಾಧಗಳು ಕಡಿಮೆ ಆಗಿದ್ದಾವೆ. BJPಯವರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಕಡಿಮೆ ಆಗಿದ್ದಾವೆ. ಸೊ ಅದರಿಂದ ಅಪರಾಧಗಳನ್ನು ಸಂಪೂರ್ಣವಾಗಿ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಥಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.